ನೈಟ್ ಔಟ್ ಹೋಗ್ತಾ ಇದ್ದೀವಿ. ಸೊ ಅಬ್ರಾಡ್ ಸ್ಟ್ರೀಟ್. ಸೊ ಇಲ್ಲಿ ಸ್ಟ್ರೀಟಲ್ಲಿ ಮುಖ ತೊಳಿತಿದ್ದೀನಿ ಈಗ. ಸೊ ಲೆಟ್ ಸ್ಟಾರ್ಟ್. ಗೈಸ್, ಇದು ಬಂದು ಕ್ಯಾಸ್ಕೇಡ್ ಹಿಲ್ಸ್, ಒನ್ ಆಫ್ ದ ಮೋಸ್ಟ್ ಫೇಮಸ್ ಪ್ಲೇಸ್ ಇನ್ ಆರ್ಮೇನಿಯಾ, ಎರೆವನ್. ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಇಂಥ ಜಾಗಕ್ಕೆ ಬರ್ತಾನೆ ಇರಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಸತತ ಅರ್ಮೇನಿಯಾಗೆ ಬಂದು ಒಂದು 20 ದಿನ, ಒಂದು ತಿಂಗಳಾಗಿ ಬರ್ತಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅರ್ಮೇನಿಯಾಗೆ ಬಂದು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿಲ್ಲ, ಎರಡೂ 50-50. ಸೊ ಏನಂದರೆ ಅರ್ಮೇನಿಯಾಗೆ ಬಂದಮೇಲೆ ಕಂಟಿನ್ಯೂಸ್ ಅಂದರೆ ಬಂದಿದ್ದ ದಿನವೇ ಹುಷಾರು ತಪ್ಪಿಟ್ಟೆ. ಕಂಟಿನ್ಯೂಸ್ ಒಂದು 10 ಡೇಸ್ ಹುಷಾರಿರಲಿಲ್ಲ. ಅದಾದಮೇಲೆ ಇಂಡಿಯಾದಿಂದ ತಂದಿರೋ ಟ್ಯಾಬ್ಲೆಟ್ಸ್ ಎಲ್ಲ ಖತಮ್. ಒಂದು ದಿನಕ್ಕೊಂದು ನನ್ನ ಪ್ರಕಾರ ಒಂದು 5 ಟ್ಯಾಬ್ಲೆಟ್ಸ್ ತೊಗೊತಿದ್ದೆ ದಿನಕ್ಕೆ. ಫುಲ್ ಸೀರಿಯಸ್ ಹೆಲ್ತ್ ಇಶ್ಯೂ ಆಗಿಬಿಟ್ಟಿತ್ತು. ನಾನು ವ್ಲಾಗ್ ಮಾಡಿರಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ರೀಸನ್ ಇಷ್ಟೇ. ತುಂಬ ದಿನ ಆಯಿತು ನಿಮ್ಗಳ ಜೊತೆ ಎಲ್ಲ ಕನೆಕ್ಟ್ ಆಗಿ. ಮತ್ತು ಇನ್ನೊಂದೇನೆಂದರೆ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನೈಟ್ ಔಟ್ ಹೋಗ್ತಾಯಿದ್ದೀವಿ. ಸೊ ಟೈಮ್ ಇವಾಗ ಎಷ್ಟಾಗಿದೆ ಗೊತ್ತಾ? 12 ಗಂಟೆ ಆಗಿದೆ ಅರ್ಮೇನಿಯಾದಲ್ಲಿ, ರಾತ್ರಿ 12 ಗಂಟೆ. ಇವಾಗ ಹೊಡ್ತಿದ್ದೀವಿ, ಅದು ಇನ್ನೂ ಯಾರೂ ಬಂದೇ ಇಲ್ಲ. ಸೊ ನಾವು ಹೋಗ್ತಿದ್ದೀವಿ. ಆ್ಯಂಡ್ ಇನ್ನೊಂದೇನಾಗಿದೆ ಅಂದರೆ ಇವಾಗ ಯಾರೂ ಜೊತೇಲಿಲ್ಲ ಆಯಿತಾ. ಲೈಕ್ 3 ಮೆಂಬರ್ಸ್ ಅಷ್ಟೇ ಜೊತೇಲಿರೋದು. ಇನ್ನೆಲ್ಲ ಸಪ್ರೇಟ್ ಆಗಿಬಿಟ್ಟಿದ್ದಾರೆ, ಬೇರೆ ಬೇರೆ ಮನೆಗೆ ಶಿಫ್ಟ್ ಆಗಿದ್ದಾರೆ. ಸೊ ಏನಾಗುತ್ತಂದರೆ ಮತ್ತು ಕಾಲೇಜಲ್ಲಿ ಕೂಡ ಗ್ರೂಪ್ಸಾಗಿ ಡಿವೈಡ್ ಮಾಡಿದ್ದಾರೆ. ಅದ್ರಲ್ಲಿ ನಾನು ಕೃತಿ ಒಂದು ಗ್ರೂಪು, ಬೇರೆಯವರೆಲ್ಲ ಇನ್ನೊಂದು ಗ್ರೂಪು. ಸೊ ನಮ್ಗೆ ಸಿಗೋಕ್ಕೆ ಆಗ್ತಿಲ್ಲ. ಆ್ಯಂಡ್ ನಾವು ತುಂಬಾ ಮಿಸ್ ಮಾಡ್ಕೊತಿದ್ದೀವಿ ಈಚ್ ಅದರ್ಸ್. ಸೊ ಅದಕ್ಕೆ ಇವತ್ತು ಹೊರಗಡೆ ಹೋಗೋಣ. ವೀಕೆಂಡ್ ಇದೆ, ಫ್ರೈಡೇ ಇವತ್ತು, ನಾಳಿದ್ದು ಹಾಲಿಡೇ. ಅದಕ್ಕೆ ಇವತ್ತು ನೈಟ್ ಔಟ್ ಹೋಗೋಣ ಅಂತ ಹೋಗ್ತಿದ್ದೀವಿ. ಕಮ್ ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ದ ಅರ್ಮೇನಿಯಾ. ಗೈಸ್, ಈ ಅರ್ಮೇನಿಯಾ ಗತೆ ಏನು ಗೊತ್ತಾ? ಇವಾಗ ಈ ರೋಡ್ ಚೆನ್ನಾಗೇ ಇತ್ತು ಗೈಸ್. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅದನ್ನು ಕಿತ್ತಾಕ್ಬಿಟ್ಟು ಅವರೇ ಪುನಃ ಮಾಡ್ತಿದ್ದಾರೆ. ಅದೇ ಇಂಡಿಯಾದಲ್ಲಿ ಎಷ್ಟು ರೋಡ್ಸ್ ಹಂಗೆ ಬಿದ್ದಿರುತ್ತೆ, ಯಾರು ಟಚ್ ಮಾಡಲ್ಲ. ಇಲ್ಲ ಹಂಗೆ ಗೊತ್ತಲ್ಲ, ಈ 3 ಮಂತ್ಸ್ ಒನ್ಸು ಕಿತ್ತಾಕ್ಬಿಡೋದು, ಹೊಸ ರೋಡ್ ಮಾಡೋದು. ನಾನು ಏನು ಹುಚ್ಚೇನಂತ ಅಂದ್ಕೊತಿದ್ದೀನಿ. ಆ್ಯಂಡ್ ನೋಡಿ ಕಾರ್ಸ್ ನೋಡಿ, ಲೈಕ್ ನೀವು ಯಾವಾಗಲೂ ಬನ್ನಿ, 12 ಗಂಟೆ ಆಗಲಿ 1 ಗಂಟೆ ಆಗಲಿ ರಾತ್ರಿ ಹೊತ್ತು ಕಾರ್ಸ್ಗಳು ಓಡಾಡ್ತಾನೆ ಇರುತ್ತೆ, ಜನಗಳು ಓಡಾಡ್ತಾನೆ ಇರ್ತಾರೆ. ಅದು ಎಲ್ಲಿಗೆ ಹೋಗ್ತಾರೋ ಎಲ್ಲಿಗೆ ಬರ್ತಾರೋ ನಿಜ ಗೊತ್ತಿಲ್ಲ. ಸೊ ಇದು ಅಂದರೆ ಲೈಕ್ ಸೇಫ್ಟಿ ಚೆನ್ನಾಗಿದೆ ಅಂತ ನನ್ನ ಪ್ರಕಾರ. 0 ಕ್ರೈಮ್ ರೇಟ್ಸ್ ಪ್ಲಸ್ ಸೇಫ್ಟಿ. ಇಲ್ಲಿ ನೋಡಿ, ಎಲ್ಲ ರೋಡ್ ಕಿತ್ತಾಕೋದಂತೆ ಪುನಃ ಮಾಡೋದಂತೆ. ವಾ ಗೈಸ್, ಮತ್ತು ಬಸ್ಸು ಅಂತ ಬಂದರೆ ರಾತ್ರಿ 12 ಗಂಟೆವರೆಗೂ ಇರುತ್ತೆ ಎಲ್ಲ ಕಡೆ ಹೋಗೋದು. ಒಂದೊಂದು 11ಗೆ ಕ್ಲೋಸ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ 12ವರೆಗೂ ಇರುತ್ತೆ. ಸೊ 12ವರೆಗೂ ಸರ್ವಿಸಸ್ ನಡೀತಾನೆ ಇರುತ್ತೆ ಬಸ್ಸಸ್ಸು. ಇದೊಂದು ಚೆನ್ನಾಗಿದೆ ಅಲ್ಲ. ಸೀದಾ ಬಸ್. ಎಷ್ಟು 3 ತಿಂಗಳ ಮೇಲೆ ಆಯಿತು ನಾನು ಅರ್ಮೇನಿಯಾದಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿ. ರಿಪಬ್ಲಿಕ್ ಸ್ಕ್ವೇರಿಗೆ ಬಂದ್ವಿ. ಇಲ್ಲಿ ಕಾನ್ಸರ್ಟ್ ಅನಿಸುತ್ತೆ. ಸೊ ಇದೆಲ್ಲ ರೆಡಿ ಮಾಡಿದ್ದಾರೆ. ಏನಕ್ಕೆ ರೆಡಿ ಮಾಡಿದಾಗ ಗೊತ್ತಿಲ್ಲ. ಕಾನ್ಸರ್ಟ್ ಇಲ್ಲಾಂದರೆ ಮ್ಯಾರಥಾನ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಅನಿಸುತ್ತೆ. ಇಲ್ಲೆಲ್ಲ ಆ್ಯಕ್ಚುಲಿ ಫುಲ್ ಕಲರ್ ಇದು ಬರುತ್ತೆ, ಫೌಂಟೇನ್ ಥರ. ಬಟ್ ಇವಾಗ ಆಫ್ ಮಾಡಿಬಿಟ್ಟಿದ್ದಾರೆ. ರಾತ್ರಿ 1 ಗಂಟೆ ಆಗೈತೆ, ಯಾರು ಆನ್ ಮಾಡ್ತಾರೆ ಗೈಸ್. ಇವರು ಬರ್ತೀವಿ ಅಂದ್ಬಿಟ್ಟು ಇವಾಗ 1 ಗಂಟೆಗೆ ಬಂದವ್ರೆ. ನೋಡಿ ಕ್ಯಾಮ್ರಾಮ್ಯಾನ್ ಕೃತಿ ಜೊತೆ ಸೃಷ್ಟಿ ಆ್ಯಂಡ್ ಮೌಲ್ಯ. ಸೊ ಗೈಸ್, ವೆಲ್ಕಮ್ ಟು ಡೇರ್ ಚಾಲೆಂಜ್. ಅಲ್ಲ, ನಾನೇ ಇದನ್ನು ಮಾಡ್ತಿದ್ದೀನಿ. ಏನಂದರೆ ಅಂದರೆ ಇದು ಗೆಟ್ ರೆಡಿ ವಿತ್ ಮೀ ಇನ್ ಅಬ್ರಾಡ್ ಸ್ಟ್ರೀಟ್. ಸೊ ಇಲ್ಲಿ ಸ್ಟ್ರೀಟಲ್ಲಿ ಮುಖ ತೊಳಿತಿದ್ದೀನಿ ಈಗ. ಸೊ ಲೆಟ್ ಸ್ಟಾರ್ಟ್. ಹುಡುಗಿರೆಲ್ಲ ನೋಡ್ತಾರೆ. ಹಾಗೆ ತೊಳ್ಕೊಂಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸೊ ವಾಟ್?
ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು? ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. हे प्रभु हे हरि राम कृष्ण जगन्नाथ प्रेमानंद ये क्या हो? ಇದನ್ನ ನ್ಯಾಚುರಲ್ ಆಗಿ ಆರೋದಿಟ್ಬಿಡೋಣ. ಸೊ ಬನ್ನಿ ಹೋಗೋಣ. ಹೇಳ್ರಿ. ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಜೆಂಟಲ್ ವೇ ಹೇಗೆ ಮುಚ್ಚಬೇಕು ನೀವು? ಕೂಮ್ ಕೊಡೋ ಅಕ್ಷಿಗೆ ಖೂಮ್ ಕೊಡ್ತೀನಿ. ಖೂಮ್ ಬೇಕಂದಿಲ್ಲ, ಸೊ ಖೂಮ್ ಕೊಡ್ತೀನಿ. ಚೆಕ್ಕಿ ಖೂಮ್. ಅಯ್ಯೋ ನಿಮ್ಮ ಯಾವ ಕಟ್ ಮುಡಿ ಇದು? ದಿಸ್ ಇಸ್ ಮುಂದೆ ಲೇಯರ್ ಹಿಂದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು? ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಫೈನಲ್ ಲುಕ್ ಇಸ್ ರೆಡಿ. ಸ್ವಲ್ಪ ಫ್ರೆಶ್ ಕಾಣ್ತಿದ್ದೀನಿ. ಬಾಯ್ ಗೈಸ್. ಫೈನಲಿ ಕಾದು ರಾತ್ರಿ 2 ಗಂಟೆಗೆ ನಾವು ಬಂದಿದ್ದೀವಿ ಕ್ಯಾಸ್ಕೇಡಿಗೆ. ಆ್ಯಂಡ್ ಬಂದ್ಬಿಟ್ಟು ರೋಡಲ್ಲೇ ಮುಖ ತೊಳೆದೆ, ರೋಡಲ್ಲೇ ರೆಡಿ ಆದೆ, ಮುಗೆಲ್ಲ ಕ್ರೀಮೆಲ್ಲ ಹಚ್ಕೊಂಡು ಸ್ವಲ್ಪ ಆದರೂ ಫ್ರೆಶ್ ಆಗಿ ಕಾಣೋಣ ಅಟ್ಲೀಸ್ಟ್ ಅಂತ. ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಆಗಿ. ಮೊದಲು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ ಅಂತೇಳಿ ಕಮೆಂಟ್ ಮಾಡಿ. ಇವಾಗ ವೇದ, ಸಂದೀಪ್, ಯಶು ಎಲ್ಲರೂ ಬಂದಿದ್ದಾರೆ, ಮೀಟ್ ಆಗಬೇಕು. ಇಲ್ಲಿ ಸ್ವಲ್ಪ ಫೋಟೋಶೂಟ್ಸ್ ನಡೀತಿದೆ. ಸೊ ಫೋಟೋಶೂಟ್ಸ್ ಆದಮೇಲೆ ಹೋಗ್ತೀವಿ. ಸಿ ವೇರ್ ಐ ಆಮ್. ನೋ, ನಾನು ಫೋಟೋಶೂಟ್ಸ್ ಮಾಡಲ್ಲ ಗೈಸ್, ಬಿಕಾಸ್ ಐ ಆಮ್ ನಾರ್ಮಲ್ ಟುಡೇ. ಐ ಆಮ್ ನಾರ್ಮಲ್, ನಾಟ್ ನಾರ್ಮಲ್ ಬಿಕಾರಿ ಟುಡೇ. ನಾರ್ಮಲ್ ಬಿಕಾರಿ ಟುಡೇ. ನಾನು ಫುಲ್ ಬಿಕಾರಿ ಥರ ಬಂದಿದ್ದೀನಿ ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಸೊ ನೋ ಫೋಟೋಶೂಟ್ಸ್. ಅವರು ಡೈಲಿ ಬಿಕಾರಿಗಳಾಗಿರ್ತಾರೆ, ಅದು ಯೋಚನೆ ಮಾಡಬೇಡಿ. ಬಟ್ ಇವತ್ತು ಒನ್ ಅವರು ಸಿ ಗಾಯ್ಸ್ ರಿಚಾನ್ಸಿ ಆಗಿಬಿಟ್ಟಿದ್ದಾರೆ ಎಲ್ಲರೂ. ನನ್ನ ಬ್ಲಾಗೆ ಗಾಯ ಮಾಡಿ ಎಷ್ಟು ತಿಂಗಳಾಯಿತು. ಸೀರಿಯಸ್ ಕೃತಿಕ್ ಅವರ, ಆಮೇಲೆ ಸೃಷ್ಟಿ ಹಂಗೆ ನೋಡುತ್ತೆ ನಮ್ಮ ಮುಲಿಗಣ್ಣ. ಅವಳಾದ್ರೂ ಚೆನ್ನಾಗಿ ಕಟ್ ಮಾಡಿದ್ರೆ ಚೆನ್ನಾಗಿ ನೋಡಿಸ್ತಾಗತ್ತೀನಿ ಗೈಸ್. ಏನು ಜನ ಓಡಾಡ್ತಾರೆ ಇಷ್ಟೊತ್ತಲ್ಲೂ. ಇದು ನೋಡಿ ಗೈಸ್, ಅವು ಪ್ರೀತಿ ಎಷ್ಟು ಕ್ಯೂಟ್ ಇದ್ದಾವೆ ಇವು. ಇದು ಯಾವಾಗಲೂ ಪ್ರತಿ ಸರಿ ಬಂದಾಗೂ ಇಲ್ಲೇ ಇರ್ತದೆ ಈ ಡಾಗ್ಸ್ ಎಲ್ಲ ನೋಡಿ. ಆ್ಯಂಡ್ ನಾವು ಬಂದಿದ್ದೀವಿ ಕ್ಯಾಸ್ಕೇಡಿಗೆ. ವಾವ್, ಹೌ ಬ್ಯೂಟಿಫುಲ್ ಇಟ್ ಈಸ್, ಹೌ ಬ್ಯೂಟಿಫುಲ್. ಇವಾಗ ನಾವು ಅಲ್ಲಿ ಟಾಮ್ ಕಾಣ್ತಿದೆಯಲ್ಲ ಅಲ್ಲಿಗೆ ಹೋಗಬೇಕು. ಅವ್ರು 3 ಜನ ಅಲ್ಲಿಗೆ ಹೊಟ್ಟೋಗಿದ್ದಾರೆ, ನಾವು ಹೋಗಿಲ್ಲ, ಹೋಗ್ತೀವಿ. ಎಸ್ ಅವೇವ ಗೈಸ್, ಡ್ರೆಸ್ ಡಸಂಟ್ ಮ್ಯಾಟರ್ಸ್. ಮುಖ ಪ್ರಿಚಿ ಆಗಿರಬೇಕು. ಪ್ರಿಚಿ ನೋ, ಮುಖ ಪ್ರಿಚಿ ಆಗಿರಬೇಕು. ಮುಖನ ಪ್ರೀತಿ ಮಾಡ್ಕೊಂಬಿಟ್ಟೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ ಗೈಸ್. ಇದು ಬಂದು ಕ್ಯಾಸ್ಕೇಡ್ ಹಿಲ್ಸ್, ಒನ್ ಆಫ್ ದ ಮೋಸ್ಟ್ ಫೇಮಸ್ ಪ್ಲೇಸ್ ಇನ್ ಆರ್ಮೇನಿಯಾ, ಎರೆವನ್. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ನೇಚರ್ನ ಅನುಭವಿಸ್ಬೇಕು, ಫೀಲ್ ಮಾಡ್ಕೊಬೇಕು ಮತ್ತು ಸ್ಪೆಂಡ್ ಮಾಡಬೇಕು ಒಂದು ಒಳ್ಳೆ ಟೈಮ್ನ ಅಂತ ಅಂದರೆ. ಇಲ್ಲಿ ತುಂಬ ಸ್ಟೆಪ್ಸ್ ಐತಿ, ಹತ್ಕೊಂಡು ಹೋಗಬೇಕು. ನಾನು ಅಲ್ಲಿ ಹತ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ನಡೆದ್ಬಿಟ್ಟು ಪುನಃ ಮೇಲೆ ರೀಚ್ ಆಗೋಕ್ಕೆ ಬೇರೆದು. ಓಫ್, ನಾನು ಇವಾಗ ತುಂಬಾ ಎಮೋಷ್ನಲಿ ಡ್ಯಾಮೇಜ್, ಎಲ್ಲ ಕಡೆಯಿಂದ ಡ್ಯಾಮೇಜ್ ಆಗಿಬಿಟ್ಟು ಇದನ್ನು ಹತ್ತೋದಿದೆಯಲ್ಲ. ವಾವ್. ಲಿಫ್ಟ್ ಇರುತ್ತೆ ಯೂಶ್ವಲಿ, ಬಟ್ 8 o'clock ನೈಟ್ ಕ್ಲೋಸ್ ಆಗುತ್ತೆ. ಬಟ್ ಇವಾಗ ಟೈಮ್ ಮಧ್ಯಾಹ್ನ ಅಂತೀನಿ, ಮಧ್ಯರಾತ್ರಿ 2 ಗಂಟೆ. ಎಸ್ ಗೈಸ್, ನಾನು ನಿಜವಾಗ್ಲೂ ಹತ್ತೋಕ್ಕಾಯ್ತಲ್ಲ, ಎಲ್ಲ ಕಡೆಯಿಂದ ಲಾಸ್ ಆಗಿಬಿಟ್ಟೈತೆ, ಹತ್ತೋಕ್ಕಾಯ್ತಿಲ್ಲ ಗೈಸ್. ಎನರ್ಜಿ ಇಲ್ಲ, ಅದು ಹತ್ತಿದ್ದೀನಿ. ಅವ್ರು ನೋಡಿದ್ರೆ ಮೇಲೆ ಎತ್ಕೊಂಡು ಕೂತ್ಕೊಬಿಟ್ಟವ್ರೆ. ಗೈಸ್ ಅರ್ಧ ಬಂದಿದ್ದೀವಿ. ಅಲ್ಲಿ ನೋಡಿ ಫುಲ್ ಕೆಳಗಡೆ ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿದ್ವಿ. ಇಲ್ಲಿವರೆಗೂ ಬಂದೀವಿ, ಇನ್ನೂ ಐತಿ ಬರೋದು ಹೋಗೋದು. ಅದನ್ನ ಅಲ್ಲಿ ಹೋಗ್ಬಿಟ್ಟು ಇನ್ನೂ ಮೇಲೆ ಹತ್ತೋದೈತೆ. ಇಲ್ಲಿ ನೋಡಿ ಅವು ಬ್ಯೂಟಿಫುಲ್ ದೇ ಮೇಡ್. ಇವಾಗೂ ಜನ ಇದ್ದಾರೆ ಗೈಸ್. 3 ಗಂಟೆ ಆಗೈತೆ, 3 ಗಂಟೆ ಆಗುತ್ತೆ ಇನ್ನೇನು. ಎಷ್ಟು ಜನ ಬರ್ತಾರೆ. ಅದೇ ಬ್ಯೂಟಿಫುಲ್ ಸ್ಪಾಟ್ ಫಾರ್ ಕಪಲ್ಸ್ ಅಂತ.
ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ. ಗೈಸ್, ಈ ಒಂದು ಕ್ಯಾಸ್ಕೇಡ್ ಹಿಲ್ಸ್ ಹತ್ತೋದಕ್ಕೂ ಲಿಫ್ಟ್ ಐತೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಆದರೆ ಹತ್ತತ್ತಲ್ಲಿರೋ ಮಜಾ ಲಿಫ್ಟಲ್ಲಿ ಬಂದಿಲ್ಲ. ಲಿಫ್ಟಲ್ಲಿ 2 ನಿಮಿಷಕ್ಕೆ ತಗೊಬಂದು ಬಿಸಾಕ್ತಾರೆ. ಬಟ್ ಹತ್ತೋದಿದೆಯಲ್ಲ, ಇಟ್ಸ್ ಸೀರಿಯಸ್ಲಿ ಗ್ರೇಟ್. ಯು ವಿಲ್ ಎಂಜಾಯ್ ಇಟ್. ಎಸ್, ಎಂಥ ಕೂಲ್ ಬ್ರೀಸ್ ಬರ್ತಿದೆ ಅಂದರೆ ಸಖತ್ ಅನಿಸ್ತಿದೆ. ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಇಂಥ ಜಾಗಕ್ಕೆ ಬರ್ತಾನೇ ಇರಬೇಕು. ಅದು ಇಷ್ಟೊತ್ತಲ್ಲಿ ರಾತ್ರಿ ಬರಬೇಕು. ಸಖತ್ ಮಜಾ. ಎಸ್. ಹಾಂ ಗೈಸ್, ಫೈನಲಿ ಅಷ್ಟು ಸ್ಟೆಪ್ಸ್ನ ಹತ್ಕೊಂಡ್ಬಂದ್ವಿ. ಬಟ್ ಇಲ್ಲಿ ಸ್ವಲ್ಪ ರೋಡಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಮೇಲೆ ಹೋಗೋದೈತೆ. ಇಲ್ಲಿ ನೋಡಿ, ಇವಾಗ ಆಗಲೇ ತುಂಬಾ ಎರೆವನ್ ಫುಲ್ ಕಾಣ್ತಿದೆ. ನೈಟಲ್ಲಿ ಹೇಗೆ ಕಾಣ್ತಿದೆ ನೋಡಿ. ಗೈಸ್, ಫೈನಲಿ ಟಾಂಬ್ ಹತ್ರ ಬಂದ್ವಿ. ಇನ್ನೂ ಇಷ್ಟು ಸ್ಟೆಪ್ಸ್ ಇದೆ. ಹಾಕ್ತೀರಾ ಗೈಸ್? ನಿಜ ಇಷ್ಟೊಂದು ಎನರ್ಜಿ ಲಾಸ್ ಆಗಿಬಿಟ್ಟೈತೆ. ಎಸ್, ಅವರೆಲ್ಲ ಬಂದು ವೆಯ್ಟ್ ಮಾಡ್ತವ್ರೆ. ಫೈನಲಿ ರೀಚ್. ಎಲ್ಲಿದ್ವಿ? ಅಲ್ಲಿ ಫುಲ್ ಕೆಳಗಡೆ. ಎಲ್ಲಿ ಬಂದ್ವಿ? ಇಲ್ಲಿ ಬಂದ್ವಿ. ಎಸ್, ಫೈನಲಿ ಇವಾಗ ಏನಿದ್ರು ನೇಚರ್ನ ಎಂಜಾಯ್ ಮಾಡೋದಷ್ಟೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಮಾಡ್ರು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ. ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಪ್ಲೀಸ್ ಹಾಯ್ ಮಾಡು ಸ್ವಲ್ಪ. ನೋಡಿ ಗಾಯ್ಸ್, ಅಣ್ಣ ಫುಲ್ ಚೇಂಜು. ನೋಡಿ ಹೆಂಗಾಗ್ಬಿಟ್ಟವನೆ. ಹಾಯ್ ಮಾಡು. ನೋಡ ಅಲ್ಲಿ ಪೋಸ್ ಕೊಡ್ತಾವನೆ. ನೋಡಿ ಗೈಸ್, ಅವ್ರಿಗೆಲ್ಲ ಸ್ವಲ್ಪ ಹಂಗೆ ಸ್ವಲ್ಪ ಹುಚ್ಚಿಡ್ಬಿಡಿದೆ. ಯಾರು ಬರಲ್ಲ. ಇಲ್ಲಿ ನೋಡ್ರಿ, ಫೈನಲಿ ಇಡೀ ಅರ್ಮೇನಿಯಾನೇ ಕಾಣ್ತಿದೆ. ಸಾರಿ, ಎರೆವಾನೇ ಕಾಣ್ತಿದೆ. ಫುಲ್ ಫಾಗ್ ಅನಿಸ್ತಿದೆ ನನಗೆ ಆಲ್ರೆಡಿ. ಹಿಂಗೆ ಕಾಣ್ತಿಲ್ಲ ಫಾಗು. ಸೊ ಗೈಸ್, ಫೈನಲಿ ಇಲ್ಲಿ ಆಗೈತೆ ಇನ್ನೇನು 2:30-3 ಗಂಟೆ. ಇಲ್ಲೇ ಟೈಮ್ ಸ್ಪೆಂಡ್ ಬೆಳಗಿನ ಜಾವ ಹೋಗ್ತೀವಿ ಅನಿಸುತ್ತೆ ಮನೆಗೆ. ಗೊತ್ತಿಲ್ಲ, ಬೆಳಗಿನ ಜಾವ ಹಾಗೆ ಹೋಗುತ್ತೆ ನಾವು ಟೈಮ್ ಸ್ಪೆಂಡ್ ಮಾಡಿ ಹೋಗೋಷ್ಟಲ್ಲೇ. ಅದೇ ನೀವು ಫುಲ್ ನಿದ್ದೆ ಇಲ್ಲ ಏನಿಲ್ಲ. ಬಟ್ ನಾಳೆ ರಜಾ ಇದೆ, ಆರಾಮ್ಸೆ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಎಂಟರ್ಟೈನ್ ಮಾಡೋದಕ್ಕೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.